ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲದಕ್ಕೂ ಕೂಡ ಲಂಚ ದುಡ್ಡು ಕೊಟ್ರೆ ಮಾತ್ರ ಸಿಗುತ್ತೆ ಟ್ರೀಟ್ಮೆಂಟ್ ಇಂಜೆಕ್ಷನ್ ಗ್ಲೂಕೋಸ್ಗೆ ಅಲ್ಲಿನ ಸಿಬ್ಬಂದಿಗಳು ದುಡ್ಡು ಕೇಳ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿಯೂ ಕೂಡ ಈಗ ಲಂಚ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಇಂಜೆಕ್ಷನ್ ಗ್ಲೂಕೋಸ್ಗೆ ದುಡ್ಡು ಕೇಳ್ತಾರೆ ಸಿಬ್ಬಂದಿಗಳು. ಚಿಕ್ಕಮಗಳೂರಿನ ಬೆಳವಾಡಿ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ಲಂಚಾವತಾರದ ಬಗ್ಗೆ ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಇನ್ನು ದೂರು ಕೊಟ್ಟರು ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರೆ. ಚಿಕಿತ್ಸೆಯನ್ನ ನೀಡಲು ಬಳಿ ಹಣ ಪಡೆಯುವ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳಿಗೂ ಗ್ರಾಮಸ್ಥರು ದೂರು ನೀಡಿದ್ದಾರೆ. ಇನ್ನು ಆರೋಗ್ಯ ಸಚಿವರ ಪ್ರವಾಸದ ವೇಳೆಗೆ ವಿಡಿಯೋ ಕೂಡ ವೈರಲ್ ಆಗಿದೆ. ಇನ್ನು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿರುವಂಥದ್ದು. ಇಲ್ಲಿ ಒಂದ್ ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿಯೂ ಕೂಡ ಲಂಚವನ್ನ ತೆಗೆದುಕೊಳ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಮಾತ್ರ ಅಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಇನ್ನು ಇಂಜೆಕ್ಷನ್ ಗ್ಲೂಕೋಸ್ಗೂ ಕೂಡ ಅಲ್ಲಿನ ಸಿಬ್ಬಂದಿಗಳು ದುಡ್ಡು ಕೇಳ್ತಾರೆ. ಚಿಕ್ಕಮಗಳೂರಿನ ಬೆಳವಾಡಿ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಈಗ ಬಯಲಾಗಿದೆ. ಇನ್ನು ಲಂಚಾವತಾರದ ಬಗ್ಗೆ ದೂರು ನೀಡಿದ್ರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಅಲ್ಲಿ ಕ್ರಮ ಕೈಗೊಂಡಿಲ್ಲ. ಇನ್ನು ದೂರು ಕೊಟ್ಟರು ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿ ಹೋಗಿದ್ದಾರೆ. ಇನ್ನು ಚಿಕಿತ್ಸೆ ನೀಡಲು ಬಳಿ ಹಣ ಪಡೆಯುವ ವಿಡಿಯೋ ಕೂಡ ಈಗ ವೈರಲ್ ಆಗಿರುವಂತದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಅಲ್ಲಿ ಒಬ್ರು ಅಜ್ಜಿ ಬಂದಿರ್ತಾರೆ, ಹುಷಾರಿಲ್ಲ ಅಂತ ಹೇಳಿ ಅವ್ರ ಕಡೆ ಅಲ್ಲಿನ ಸಿಬ್ಬಂದಿಗಳು ದುಡ್ಡನ್ನ ಇಸ್ಕೊಳ್ತಾ ಇರುವಂತದ್ದು. ಆಕ್ಚುಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಮಾಡಿರುವುದೇ ಬಡವರಿಗೋಸ್ಕರ. ಬಡವರು ಬಂದು ಉಚಿತವಾಗಿ ಚಿಕಿತ್ಸೆಯನ್ನ ಪಡೆದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಯನ್ನ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಸಿಬ್ಬಂದಿಗಳು ತಮ್ಮ ಅತಿ ಆಸೆಗೆ ದುಡ್ಡನ್ನ ಪಡೆದುಕೊಳ್ತಾರೆ. ಇವರಿಗೆ ಸರ್ಕಾರಿ ಹಣ ಬರೋದಲ್ಲದೆ, ಸರ್ಕಾರಿ ಸ್ಯಾಲ್ರಿ ಬರೋದಲ್ಲದೆ, ಈ ತರ ಬಡವರ ಹತ್ರ 200, 500, 1000 ಅಂತ ಹೇಳಿ ದುಡ್ಡನ್ನ ಇಸ್ಕೊಳ್ತಾ ಇರುವ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಭಾರಿ ದುಡ್ಡಿನ ದಂಧೆ ನಡೀತೈತಿ. ಒಂದು ಗ್ಲೂಕೋಸ್ ಹಾಕ್ಬೇಕು ಅಂತಂದ್ರೆ 200 ರೂಪಾಯಿ ತಗೊಂತಾರೆ. ಒಂದು ಇಂಜೆಕ್ಷನ್ ಮಾಡ್ಬೇಕು ಅಂದ್ರೆ 100 ರೂಪಾಯಿ ತಗೊಂತಾರೆ. ಇದಕ್ಕೆ ನಾವು DHOಗೆ ಎಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದು, ಇದು ಯಾರು ಕ್ರಮ ತಗೊಂಡಿಲ್ಲ. ಬಂದು 10 ಗಂಟೆಗೆ ಬರ್ತಾರೆ. 10 ಗಂಟೆಗೆ ಬಂದು ಅವ್ರು 11:30 ಹೋಗ್ತಾರೆ. 11:30, 12 ಗಂಟೆಗೆ ಹೋಗ್ತಾರೆ ಜಾವಗಲ್ಲಿ ಕ್ಲಿನಿಕ್ಕಿಗೆ. ಮತ್ತೆ ಬರೋದು 4:30 ಬರ್ತಾರೆ. ಇಲ್ಲಿ ಬಂದು ಪೇಷೆಂಟ್ಗಳು ಕಾಯ್ಕೊಂಡಿರ್ತಾರೆ. ಒಬ್ರು ಪೇಷೆಂಟ್ ಮುಟ್ಟಿ ನೋಡಲ್ಲ. ಬರೀ ಮುಟ್ಟಿರೋ ದುಡ್ಡಿದ್ರೆ ಇಲ್ಲಿದು, ಇಲ್ಲಾಂದರೆ ಏನೂ ಇದು ಮಾಡಲ್ಲ, ಟ್ರೀಟ್ಮೆಂಟೇ ಕೊಡಲ್ಲ. ದುಡ್ಡಿದ್ರೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು. ಇಲ್ಲಿ ನಮ್ಮ ಬೆಳವಾಡಿಯ ಗೌರ್ಮೆಂಟ್ ಹಾಸ್ಪಿಟ್ಲು ಪ್ರೈವೇಟ್ ಹಾಸ್ಪಿಟ್ಲ್ ಆದಂಗೆ ಆಗೈತಿ. ಒಂದು ಗ್ಲೂಕೋಸ್ ಹಾಕಿದ್ರೆ 200 ರೂಪಾಯಿ ತಗೊಂತಾರೆ. ಒಂದು ಇಂಜೆಕ್ಷನ್ ಮಾಡಬೇಕು ಅಂತಂದ್ರೆ 100 ರೂಪಾಯಿ ತಗೊಂತಾರೆ. ನರ್ಸ್ ಅಂತೂ ಅಲ್ಲಿ ಒಳಗೆ ಹೋದರೆ ದುಡ್ಡಿನ ಭೂತ ಇದ್ದಾಳೆ. ಡಾಕ್ಟ್ರು ಹೇಳ್ಕೊಟ್ಟಂಗೆ ನರ್ಸ್ ಕೇಳ್ತಾರೆ. ಅವ್ನು ಡಾಕ್ಟ್ರು ಜಾವಗಲಲ್ಲಿ ಇರ್ತಾನೆ. ಫೋನ್ ಮಾಡಿ ಒಂದು ಇಂಜೆಕ್ಷನ್ ಮಾಡಬೇಕು ಅಂದ್ರೆ ಅವ್ರು ಫೋನ್ ಮಾಡಿ ಇಂಥ ಇಂಜೆಕ್ಷನ್ ಕೊಡು ಅಂತ ಹೇಳೋದು. ಅವರು ಬೆಳಗ್ಗೆ 10 ಗಂಟೆಗೆ ಬಂದವರು 12 ಗಂಟೆಗೆ ಹೋಗ್ತಾರೆ. 12 ಗಂಟೆಗೆ ಹೋದವರು 4:00 ಬರ್ತಾರೆ. ನಾವು DHOಗೆಲ್ಲ ಕಂಪ್ಲೇಂಟ್ ಮಾಡಿದ್ದು. ಭಾರಿ ದುಡ್ಡಿನ ದಂಧೆ ನಡೀತೈತೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಮ್ಮ ಬೆಳವಾಡಿ ಹಾಸ್ಪಿಟ್ಲಲ್ಲಿ ಭಾರಿ ದುಡ್ಡಿನ ದಂಧೆ ನಡೀತೈತಿ. ಒಂದು ಗ್ಲೂಕೋಸ್ ಹಾಕಬೇಕು ಅಂತಂದ್ರೆ 200 ರೂಪಾಯಿ ತಗೊಂತಾರೆ.